ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ನನಗೂ ತುಂಬ ಇಷ್ಟ ಆಯಿತು, ಯಾಕಂದರೆ ಪ್ರಮೋದ್ ಅವ್ರು ಫಸ್ಟ್ ಟೈಮ್ ಮಾತಾಡಿದರು. ನಾನು ಅಂದ್ಕೊಂಡೆ ಇನ್ನೂ ಟೈಮ್ ಬೇಕಾಗುತ್ತೇನೋ ಅವರು ಕ್ಯಾಮ್ರಾವನ್ನು ಫೇಸ್ ಮಾಡೋಕ್ಕೆ ಅಂತ. ಬಟ್ ಲಾಸ್ಟ್ ವಿಡಿಯೋಗೆ ಮಾತಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇನ್ನೊಂದು ಏನಂದರೆ ಶ್ರೇಯಾಂಶಿಂದು ಎಂತ ಔಟ್ಫಿಟ್, ಅವನೇ ಹೋಗಿ ಸಾಕ್ಸ್ ತೊಗೊಂಡು ಬರ್ತಿದ್ದಾನೆ, ಗ್ಲೌಸ್ ತೊಗೊಂಡು ಬರ್ತಿದ್ದಾನೆ, ನಾನು ಕ್ರಿಕೆಟ್ ಪ್ಲೇಯರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಅದೊಂದು ನಮಗೆ ಕಂಟೆಂಟಾಗಿ ಸಿಕ್ತು. ಹಾಗೆ ಅದರಲ್ಲೊಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ, ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಇದೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ ಡೇ ಟೈಮಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತೇನೋ, ನೈಟಲ್ಲಿ ಒಳಗಡೆ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ, ನನಗೆ ತುಂಬಾ ಇಷ್ಟ ಆಯಿತು ಈ ಪರ್ಸ್ನಲಿ. ಮತ್ತು ಇನ್ನೊಂದು ನ್ಯೂ ಇಯರ್ ವ್ಲಾಗ್ ಏನು ಹಾಕಿದ್ದೆ, ಅದಕ್ಕೆ ಒಂದು ಕಮೆಂಟು ಲೇಟ್ ನೈಟಲ್ಲಿ ಬಂತು, ಅದನ್ನ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದಕ್ಕೆ ಆ ಕಮೆಂಟಿಗೆ ಇವಾಗ ರಿಪ್ಲೈ ಮಾಡ್ತೀನಿ. ಹಿಟ್ಮ್ಯಾನ್ ರಂಜು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ, ಪ್ರಮೋದ್ ಅವರು ಸ್ಕೂಟಿ ಓಡಿಸ್ಬೇಕಾದ್ರೆ ಹೀರೋ ಥರ ಕಾಣ್ತಿದ್ದಾರೆ ಅಂತ. ಆ ಕಮೆಂಟ್ ಪ್ರಮೋದ್ ಅವರಿಗೆ ನಗು ಬರ್ತಾಯಿತ್ತು. ಅವರು ಕಾಮಿಡಿ ಮಾಡ್ತಾ ಇರೋದು ಇದು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು. ಅದು ಕಾಮಿಡಿನ ಸೀರಿಯಸ್ಸಾಗಿ ಗೊತ್ತಿಲ್ಲ. ಬಟ್ ನೀವು ಆ ಥರ ಕಮೆಂಟ್ ಹಾಕಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ ಕಮೆಂಟ್ ಹಾಕಿದ್ದಕ್ಕೆ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾಯಿರಿ, ಆದಷ್ಟು ಕಮೆಂಟ್ ಹಾಕ್ತಾಯಿರಿ. ಮತ್ತು ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನೂ ಕೂಡ ಪ್ರೆಸ್ ಮಾಡಿ. ಆಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ. ಮತ್ತು ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ. ಪ್ರಮೋದ್ ಅವರು ಫ್ರೆಶ್ ಅಪ್ ಆಗಿದ್ದಾರೆ, ಇವತ್ತು ನಾನು ಫ್ರೆಶ್ ಅಪ್ ಬೇಗನೆ ಆಗಿದ್ದೀವಿ. ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಪ್ರಿಪೇರ್ ಮಾಡಿದ್ದಾರೆ ನೋಡೋಣ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕ್ಲಾಸಿಗೆ ಹೊರಡೋಣ. ಥ್ಯಾಂಕ್ ಯು, ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಇವಾಗಂತೂ ಇನ್ನೂ ತುಂಬ ಖುಷಿ ಆಗ್ತಿದೆ. ಏನಂತ ಹೇಳಿದ್ರೆ, ಒಬ್ರೊಬ್ರಿಗೆ ಅನಿಸ್ಬೋದು 100 200 ವ್ಯೂಸ್ ಆಗ್ತಾಯಿದೆ, 10 11 ಲೈಕ್ ಆಗ್ತಾಯಿದೆ ಅಂತ. ಆ 10 11 ಲೈಕ್ಗೆ ನನಗೆ ಸಿಕ್ಕಾಪಟ್ಟಿ ಪ್ರಮೋದ್ ಅವ್ರಿಗೆ ನೆನ್ನೆ ಹೇಳ್ತಿದ್ದೆ, ಇವಾಗ ನನಗೆ 7 ಲೈಕ್ ಬರ್ತಾಯಿದೆ. ಬೆಳಗಿಂದ ಸಂಜೆ ತನಕ ಟೈಮ್ ತಗೊಂಡ್ರೆ ಫಸ್ಟ್ ನನಗೆ 1 ಲೈಕ್ ಬರ್ತಿತ್ತು, ಈಗ 7 ಲೈಕ್ ಬರ್ತಾಯಿದೆ. ಅಂದರೆ ವಾಟ್ಸಪ್ಪಿಗೆ ಹಾಕ್ತೆ, ಇನ್ಸ್ಟಾಗೆ ಹಾಕ್ತೆ 7 ಲೈಕ್ ಬರ್ತಿದೆ ಅಂದರೆ ಗ್ರೇಟ್ ತಾನೇ. ಅದು ನನಗೆ ಗ್ರೇಟ್, ನನಗೆ ತುಂಬಾ ಗ್ರೇಟ್ಫುಲ್ಲಾಗಿ ಥ್ಯಾಂಕ್ ಯು ಹೇಳ್ತೀನಿ ಎಲ್ಲರಿಗೂ. ನನಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಮತ್ತು ಕೆಲವರು ನನಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಹಾಕಿದ್ದಾರೆ. ನಾನು ಅಳ್ಕೊಂಡು ವೀಡಿಯೋ ಮಾಡಿದ್ದೆ ಅಮ್ಮನ ಮನೆಯಿಂದ ಬಿಟ್ಟು ಬಂದಿದ್ದು, ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿಬಿಟ್ಟು ಅವ್ರ ಕಣ್ಣಲ್ಲೂ ನೀರು ಬರ್ತಾಯಿತ್ತು. ಅದು ವೀಡಿಯೋ ನೋಡ್ಬೇಕಾದ್ರೆ 2-3 ಸತಿ ಎಲ್ಲ ನೋಡಿದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಕನ್ಸರ್ನಿಗೆ, ಥ್ಯಾಂಕ್ ಯು. ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ ಅಮ್ಮ. ತಿಂದ್ಬಿಟ್ಟು ಹೊರಡಬೇಕು ಕ್ಲಾಸಿಗೆ ಆದಷ್ಟು ಬೇಗ. ಪ್ರಮೋದ್ ಅವ್ರದ್ದು ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗೀತು. ಏನು ಮುಖ ಯಾಕೆ ಹಂಗೆ ಮಾಡ್ತಾ ಇರೋದು? ಗುಡ್ ಮಾರ್ನಿಂಗ್ ಪರಿ, ಅನ್ನ ಮಾತ್ರ ವರ್ಕ ಸರಿ ಆಯ್ತಲ್ಲ ತೋನು. ವಾ ಹಾಂ ಸನ್ನಿಂದು ಬ್ರೇಕ್ಫಾಸ್ಟ್ ಏನು ಸನ್ನಿ? ಚಳಿ ಆಗ್ತಿದೆಯಾ? ಚಳಿನಾ? ಗುಡ್ ಮಾರ್ನಿಂಗ್ ಹೇಳಿ ದಿವ್ಯಂಗೆ. ಇಲ್ಲ ನೋಡಿ, ಗುಡ್ ಮಾರ್ನಿಂಗ್ ಹೇಳಿದ್ರೆ ಮಾತ್ರ. ಅವನಿಗೆ ನಿದ್ದೆ ಸರಿಯಾಗಿಲ್ಲ ಗೈಸ್, ಅದಕ್ಕೆ ಏನೂ ಮಾತಾಡ್ತಿಲ್ಲ. അച്ഛമ്മ പോവും ഇപ്പോൾ വായിൻ്റെ ഉള്ളിൽ സന്നിൻ്റെ. ബായ് ശ്രേയാൻഷ്, ಬಾಯ್ 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 ಗೈಸ್. ಇವಾಗ ನಾನು ಪ್ರಮೋದ್ ಅವರು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಇದು ಫ್ರೈಡೇ ಸಂತೆ ಇರೋದ್ರಿಂದ ನಮಗೆ ಗಾಡಿ ಸಿಗೋದು ಕಷ್ಟ. ಆದಷ್ಟು ಬೇಗ ಗಾಡಿ ಸಿಗಲಿ, ಬೇಗ ಒಂದು ಸರಿ ಮಡಿಕೇರಿ ತಲುಪೋದು ಟೆನ್ಷನ್ ಇಲ್ಲ. ಇಲ್ಲಿರ್ಬೇಕಾದ್ರೆ ಹೆದರಿಕೆ ಬಸ್ ಸಿಗುತ್ತಾ ಇಲ್ವಾ ಅಂತ. ಮತ್ತು ಅಚ್ಚನಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಪ್ರಮೋದ್ ಅವ್ರಿಗೆ ವಿಕ್ಸ್ ಚಾಕ್ಲೇಟ್, ಅವ್ರಿಗೆ ಹುಷಾರಿಲ್ಲ ಅಲ್ಲ, ಹಾಗಾಗಿ ನನಗೆ ಗಾವಾ ಚಾಕ್ಲೇಟ್ ಹೊಸದಾಗಿ ಬಂದಿದೆ, ಅದನ್ನ ತಗೊಂಡು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಏನಾದ್ರು ತಿನ್ನಬೇಕಲ್ಲ, ಹಾಗಾಗಿ ಹೋಪ್ ಫಾರ್ ಬೆಸ್ಟ್, ಬೇಗ ಗಾಡಿ ಸಿಗಲಿ. ಗೈಸ್ ಇವಾಗಷ್ಟೇ ಮಡಿಕೇರಿ ರೀಚ್ ಆದ್ವಿ.
ಗೈಸ್ ಇವಾಗ ನಾನು ಪ್ರಮೋದ್ ಅವ್ರ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಬತ್ತೋಮ್ಮಾಯಿ ಕೂಡ ಬಂದಿದ್ರು. ಅವ್ರು ಆ ಕಡೆ ಮಾರ್ಕೆಟಿಗೆ ಹೋದ್ರು, ನಾನು ಪ್ರಮೋದ್ ಅವ್ರ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗಷ್ಟೇ ವಿರಾಜಪೇಟೆ ರೀಚ್ ಆದ್ವಿ. ಗೈಸ್ ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ರೀಚ್ ಆದೆ. ಬನ್ನಿ ಒಳಗೆ ಹೋಗೋಣ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಗೈಸ್ ಇವಾಗ ಟೈಮ್ ಬಂದು 1:30. ಅದಕ್ಕೆ ಇವಾಗ ಲಂಚಿಗೆ ಬಂದಿದ್ದೀನಿ. ಲಂಚಿಗೆ ಬೆಳಗ್ಗೆದೇನೆ ಬ್ರೇಕ್ಫಾಸ್ಟ್ ತಗೊಂಡು ಬಂದಿದ್ದೀನಿ, ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ. ಇನ್ನು ತಿಂದು ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಬರ್ತಾ ಇದೆ. ಎಲ್ಲ ಅಪ್ಡೇಟ್ ಆಗ್ತಿದ್ದಂಗೆ ಎಲ್ಲ ಚೇಂಜಸ್ ಆಗ್ತಿದೆ. ಅದಕ್ಕೆ ರಿವಿಷನ್ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತಿಂದ್ಬಿಟ್ಟು ಮತ್ತೆ ಕ್ಲಾಸಿಗೆ ಹೋಗ್ತೀನಿ. ಗೈಸ್ ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಮಾರ್ನಿಂಗಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಏನಂದರೆ ನಾನು ಡೈಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋದು, ಮಡಿಕೇರಿಯಿಂದ ವಿರಾಜಪೇಟೆ. ಆ ಬಸ್ಸಲ್ಲಿ ಒಬ್ಬರು ಕಂಡಕ್ಟರ್ ಅಂಕಲ್ ಇದ್ದಾರೆ. ಅವರು ಸ್ಟಾರ್ಟಿಂಗ್ ನಾನು ಹೋಗ್ಬೇಕಾದ್ರೆ ಕ್ಯಾಶುವಲಿ ಕೇಳ್ತಾರಲ್ಲ ಬಸ್ ಕಂಡಕ್ಟರ್ ಎಲ್ಲಿಗೆ ಹೋಗೋದು ಅಂತ, ಆ ಥರ ಕೇಳ್ತಿದ್ರು. ಒಂದು 3-4 ಸತಿ ಅವರಿಗೆ ನಾನು ವಿರಾಜಪೇಟೆ ಹೋಗೋದು ಅಂತ ಗೊತ್ತಾಗಿದೆ. ಕಂಟಿನ್ಯೂಸ್ ಬರ್ಬೇಕಾದ್ರೆ ಅವ್ರಿಗೆ ಹೆಂಗಿರು ನಾನು ನೆನಪಿರ್ತೀನಿ. ಅದೇ ಈ ಲಾಸ್ಟ್ ಡಿಸೆಂಬರ್ ಫುಲ್ ನಾನು 1 ಮಂತ್ ಇಲ್ಲ. ಇವತ್ತು ನನಗೆ ಆ ಕಂಡಕ್ಟರ್ ಬಸ್ಸಲ್ಲಿ ಸಿಕ್ಕಿದ್ರು. ಓಕೆ, ನಾನು ಇವ್ರು ನನ್ನ ಮರ್ತೋಗಿದ್ದಾರೆ, ನಾನು ವಿರಾಜಪೇಟೆ ಹೋಗೋದು ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ಹೀಗೆ ವಿರಾಜಪೇಟೆ ಹೋಗೋಕ್ಕೆ ಹೇಳಬೇಕು ಅಂತ ಆಧಾರ್ ಕಾರ್ಡ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಅವ್ರು ನೋಡಿದ್ರೆ ನನ್ನ ಹಿಂದೆ ಇರೋ ಸೀಟವ್ರಿಗೆ ಟಿಕೆಟ್ ಮಾಡ್ದೆ, ನನಗೆ ಟಿಕೆಟ್ ಮಾಡಿ ವಿರಾಜಪೇಟೆಗೆ ಮಾಡಿ ಕೊಟ್ಟರು ಟಿಕೆಟ್. ನನಗೆ ಶಾಕ್. ಇಷ್ಟು 1 ತಿಂಗಳಾಗಿದೆ. ಮತ್ತು ಕಂಡಕ್ಟರ್ ಗೌರ್ಮೆಂಟ್ ಬಸ್ಸಲ್ಲಿ ಯಾವಾಗಲೂ ಒಬ್ಬರೇ ಇರೋದಿಲ್ಲ, ಆವಾಗವಾಗ ಚೇಂಜ್ ಆಗ್ತಾ ಇರ್ತಾರೆ. ಮತ್ತು ಆ ಕಂಡಕ್ಟರ್ ಅಂಕಲು ಕೂಡ 1 ಮಂತಲ್ಲಿ 3 to 4 ಟೈಮ್ ಮಾತ್ರ ನನಗೆ ಸಿಕ್ಕೋದು. ಅಂಥದ್ರಲ್ಲಿ 1 ತಿಂಗಳು ಫುಲ್ ಬರ್ದಲೇ ಇರೋನ್ನ ನೆನ್ಪು ಮಾಡ್ಕೊಂಡಿದ್ದಾರೆ. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಅವರು ಡೈಲಿ 1000 ಪ್ಯಾಸೆಂಜರ್ನ ನೋಡೋರು. ನನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಎಷ್ಟು ಖುಷಿ ಆಯಿತು ಅಂದರೆ. ಮತ್ತು ಅವ್ರು ಅದು ಅಲ್ಲದೆ ನನಗೆ ಕೇಳ್ತಿರೋದು, ಪುಟ್ಟ ನೀನು ಯಾಕೆ ಇಷ್ಟು ದಿನ ಬಂದಿಲ್ಲ ಅಂತ ಕೇಳಿದರು. ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಈ ಥರ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ ಇಷ್ಟು ದಿನ ಗ್ಯಾಪಲ್ಲಿ ನನ್ನ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನ ಹೇಳಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ ಮನೆಗೆ ಹೋಗೋಕ್ಕೆ. ಇವಾಗ ಸ್ಟ್ಯಾಂಡಿಗೆ ಹೊರಡ್ತಾ ಇದ್ದೀನಿ. ಇವಾಗ ಹೊರಡೋಣ ಬನ್ನಿ. ಗೈಸ್ ಲಂಚೆಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಎಲ್ಲರೂ ಲಂಚಿಗೆ ಹೋಗಿದ್ದಾರೆ, ಯಾರೂ ಇನ್ನೂ ಕ್ಲಾಸಿಗೆ ಬಂದಿಲ್ಲ. ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆದರೆ ಅಜ್ಜಿದ ಮ್ಯಾಮ್ ಇದ್ದರು ಬ್ಯಾಕ್ ಕ್ಯಾಮ್ರಾಯಿಂದ ಕ್ಯಾಪ್ಚರ್ ಮಾಡೋಕ್ಕೆ. ಇವಾಗ ಯಾರೂ ಇಲ್ಲ, ನಾನು ಒಬ್ಬಳೇ. ಮತ್ತು ಏನಂತ ಹೇಳ್ತೀರಿ, ನಾನು ಎಲ್ಲ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ನನಗೆ ಯಾಕೋ ಇಂಟರ್ನ್ಶಿಪ್ಪಿಂದು ಇವ್ರದ್ದು ಡೌಟ್ ಥರ ಅನಿಸ್ತಾ ಇದೆ. ಆದ್ರೂ ನಾನು ಬಿಡೋದಿಲ್ಲ, ನನಗೆ ಇಂಟರ್ನ್ಶಿಪ್ ಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಮತ್ತು ಇನ್ನೇನಂದರೆ ರಿವಿಷನ್ ಇವಾಗ ಎಲ್ಲ ನಮ್ಮದು ಇದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರೋದ್ರಿಂದ ಅಪ್ಡೇಟ್ ಆಗ್ತಾ ಇರುತ್ತೆ. ನಮಗೆ ಮಾಡಿಸಿರೋದೇ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇವಾಗ ಆಲ್ರೆಡಿ ಬೇರೆ ಬೇರೆ ಚೇಂಜಸ್ ಆಗಿದೆ. ಆ ಚೇಂಜಸ್ ಬೇರೆಯವ್ರಿಗೆ ಟೀಚ್ ಮಾಡ್ತಿದ್ದಾರೆ. ಅದನ್ನೂ ಸಹ ಕೇಳಿಸ್ಕೊತಾ ನೋಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಬೇರೆ ಬೇರೆ ಯಾವ್ದು ಟೀಚಿಂಗಿಂದೆಲ್ಲ ಸಿಕ್ಕಿದ್ರೆ ಅದನ್ನೂ ಸಹ ನೋಡ್ಕೊಳೋಣ, ಕಲ್ತ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಇರೋದ್ರಿಂದ ಇಲ್ಲೂ ನೆಟ್ಟು ಕೂಡ ಫ್ರೀ. ಹಾಗಾಗಿ ಇರೋದೆಲ್ಲದೂ ಕಲ್ತ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೆ. ಹಾಗೆ ರೆಕಾರ್ಡ್ ಮಾಡೋಣ ಅಂತ ಅನ್ನಿಸ್ತು, ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅಂತ ಹೇಳಿದ್ರೆ ಆದಷ್ಟು ಬೇಗ ನನ್ನ ಕೋರ್ಸ್ಗಳೆಲ್ಲ ಮುಗ್ದು ಒಂದು ಕೆಲಸ ಸಿಗಲಿ ಅಂತ ತುಂಬ ಅಂತ ಹೇಳಿದರೆ ಇಲ್ಲೇ ಇನ್ಸ್ಟಿಟ್ಯೂಟಲ್ಲಿ ಇದು ಇಲ್ಲೇ ಆಗಿಬಿಡ್ತೀನೇನೋ ಅಂತ ಅನ್ನಿಸ್ತಾ ಉಂಟು. ಹಾಗಾಗಿ ಆದಷ್ಟು ಬೇಗ ಇದರಿಂದ ಹೊರಗೆ ಬಂದು ಒಂದು ಒಳ್ಳೆ ಜಾಬ್ ತೊಗೊಳ್ಬೇಕು ಅಂತ ಹೋಪ್ ಫಾರ್ ಬೆಸ್ಟ್. ಇವಾಗ ಮೇ ಬಿ ಎಲ್ಲರೂ ಬರೋಕ್ಕಾಯ್ತು, ಸೌಂಡ್ ಬರ್ತಾಯಿದೆ. ಮತ್ತೆ ಸಿಗ್ತೀನಿ. ಇವಾಗಷ್ಟೇ ಸ್ಟ್ಯಾಂಡಿಗೆ ಬಂದೆ, ಬಸ್ಸಲ್ಲಿದ್ದೀನಿ.
ಗೈಸ್, ಇವಾಗಷ್ಟೇ ಮೇಕೆರಿ ತಲುಪಿದೆ. ಮತ್ತು ಪ್ರಮೋದ್ ಅವ್ರು ಚಿಕನ್ ತರ್ತೀನಿ ಅಂತ ಹೇಳಿದರು. ಹಾಗಾಗಿ ಮನೇಲಿ ಚಿಕನ್ ಮಸಾಲೆ ಇಲ್ಲ ಅಂದ್ಕೊತೀನಿ. ಮತ್ತು ಅಚ್ಚನಿಗೆ ಹೇಳಿದ್ರೆ ಅಚ್ಚ ಬರ್ಬೇಕಾದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಇವಾಗ ಚಿಕನ್ ಮಸಾಲೆ ತಗೊಳ್ಳೋಣ ಅಂತ ಹೋದೆ. ಅಚ್ಚ ಪೊಟ್ಯಾಟೊ ಚಿಪ್ಸ್ ಕೊಟ್ಟು ಕಳಿಸಿದ್ರು. ಇದನ್ನ ನಾವು ತೋರಿಸಿದ್ನೆಲ್ಲ ಚೆನ್ನಾಗಿದೆ ಅಂತ ಆ ಪೊಟ್ಯಾಟೊ ಚಿಪ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ರೋಡ್ ಫುಲ್ ಖಾಲಿ ಇದೆ. ಇವಾಗ ಒಂದು ಗಾಡಿ ಬರ್ತಾಯಿದೆ. ಗೈಸ್, ಇವಾಗಷ್ಟೇ ಮನೆಗೆ ಬಂದೋಳೆ. ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿದ್ದೀನಿ. ಗೈಸ್, ಪ್ರಮೋದವ್ರು ಮನೆಗೆ ಬಂದವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಮಾಯಣ. ಸುಮ್ಮನೆ ಸುಮ್ಮನೆ ಬೈಯೋದು. ಏನಕ್ಕೆ ಬೈಯೋದು ನನಗೆ? ಏನಕ್ಕೆ ಬೈತಾರದು ಹೇಳಿ ಫಸ್ಟ್ ಹೇಳ್ಬಿಟ್ಟು ಆಮೇಲೆ. ಪ್ರಮೋದ್, ಹಾಂ, ಬಾತ್ರೂಮಲ್ಲಿ ಯಾರು ಬೆಳಗ್ಗೆ ಸ್ನಾನ ಮಾಡಿ ಇಟ್ಟು ಬಂದಿದ್ದಪ್ಪ? ಮತ್ತೆ ಇಲ್ಲಿ ತಿರುಗಿ ಕೇಳಿ. ಅದ್ರಲ್ಲಿ ಹುಡುಕ್ಬೇಕು. ನನ್ನ ಬಟ್ಟೆನೇ ನಾನು ಹುಡುಕಿ ತಗೊಂಡಿದ್ದೀನಿ. ನಾನು ಅಷ್ಟೇ. ಗೈಸ್, ದೇವ್ರಿನ ಪೂಜೆ ಎಲ್ಲ ಆಯಿತು. ಪ್ರಮೋದ್ ಜೊತೆ ಫೈಟ್ ಕೂಡ ಆಯಿತು. ಮತ್ತು ಪ್ರಮೋದ್ ಅವ್ರಿಗೆ ನಾನು ಹೇಳಿದ್ದೆ, ಎಂಥ ಮೊಟ್ಟೆ ಕೋಳಿ ಅಂತ ಗೊತ್ತಾ? ನಮ್ಮ ಚಿಕ್ಕಮಗಳೂರಲ್ಲಿ ಗಟ್ಟಿ ಕೋಳಿ ಅಂತ ಹೇಳ್ತೀವಿ. ನಮ್ಮ ಚಿಕ್ಕಪ್ಪನ ಮನೇಲಿ ನಾನು ಒಂದು ಸತಿ ಸಾಂಬಾರು ಮಾಡಿದ್ದೆ ಇದು ಲಾಸ್ಟ್ ವೀಕಲ್ಲಿ. ಅದು ಕೋಳಿ ತರಕ್ಕಿಂದೆ, ಬಟ್ ಇಲ್ಲಿ ಆ ಕೋಳಿ ಸಿಕ್ಕಿಲ್ಲ. ಪ್ರಮೋದ್ ಅವ್ರಿಗೂ ನಾನು ಯಾವ ಕೋಳಿ ಹೇಳಿದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅವ್ರು ಟೈಸನ್ ಕೋಳಿ ತಂದಿದ್ದಾರೆ. ಅದಕ್ಕೆ ಇವಾಗ ಟೈಸನ್ ಕೋಳಿಯಲ್ಲಿ ಸಾರು ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತೋರಿಸಿ, ಸುಮ್ಮನೆ ಹಾಗೆ ತೋರಿಸಿ. ಈ ಥರ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಆಮೇಲೆ ಮರ್ತೋಗ್ಬಿಡುತ್ತೆ ನನಗೆ ಏನು ಹಾಕಬೇಕು ಏನು ಹಾಕ್ಬಾರ್ದು ಅಂತ. ಒಂದು ಲೆಮನ್ ಮಾತ್ರ ಲೆಮನ್ ಇಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಐಟಮ್ಸ್ ಇದೆ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಕುಕ್ಕರಿಗೆ ಈ ಕೋಳಿ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊತೀನಿ. ನೆಕ್ಸ್ಟ್ ಬಂದು ಈರುಳ್ಳಿ ಏನಿದೆಯಲ್ಲ, ಇದು ಸ್ವಲ್ಪ, ಟೊಮೊಟೊನು ಸ್ವಲ್ಪ, ಸುಮ್ಮನೆ ಅದಕ್ಕೆ ರಸ ಎಲ್ಲ ಈಸ್ಕೊಳ್ಳಿ ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ತೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ನೆಕ್ಸ್ಟು ಇದು ನಮ್ಮ ಅಚ್ಚನ ಅಂಗಡಿಯಲ್ಲಿ ಸಿಗೋ ಚಿಕನ್ ಮಸಾಲ. ಇದನ್ನೇ ಇವಾಗ ಹಾಕೊತಿದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನೇ ಹಾಕೊಳ್ಳಿ. ಇದನ್ನ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಆಮೇಲೆ ಸಾರಿಗೆ ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಾರು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ. ನನಗಿಷ್ಟು ಸಾಕು. ನಾನು ಬೇಕಂದ್ರೆ ಆಮೇಲೆ ಮಸಾಲೆ ರುಬ್ಕೊತೀನಲ್ವ, ಅದರಲ್ಲಿ ಸ್ವಲ್ಪ ನೀರಾಗುತ್ತೆ. ಹಾಗಾಗಿ ಇಷ್ಟೇ ಸಾಕು. ಉಪ್ಪಾಗಕ್ಕೆ ಮರ್ತೋಗಿಲ್ಲ ನಿಮಿಷ. ಗೈಸ್, ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಲ್ಲುಪ್ಪು ಖಾಲಿ ಆಗಿದೆ. ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮಿಕ್ಸ್ ಏನು ಬೇಡ, ಅದು ಹಂಗೇನೆ ಇದಾಗುತ್ತೆ. ಇಲ್ಲಿ ಆನ್ ಮಾಡಿಬಿಡ್ತೀನಿ. ಇವ್ನು ನೋಡಿ, ಅವನು ಚಿಕನ್ ಸಾರಿಗೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಮೇಲ್ಗಡೆ ಇಳಿಯೋ ಕೆಳಗೆ. ಇವಾಗ ಇದು 3 to 4 ವಿಷಲ್ ಆಗಲಿ. ಅಷ್ಟೊತ್ತಿಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಓಕೆ ಗೈಸ್, ಇವಾಗ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಕಾದಾದ್ಮೇಲೆ ಇಲ್ಲಿ ಸ್ವಲ್ಪ ಮಸಾಲೆ ಪದಾರ್ಥಗಳು ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಸೋಂಪು ಮತ್ತು ಕಾಳು ಮೆಣಸು. ಇದನ್ನು ಇದಕ್ಕೆ ಹಾಕ್ತಾ ಹೋಗೋಣ. ಇವಾಗ ಇದಿಷ್ಟು ಹಾಕೋಣ. ಇವಾಗಲೇ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ.
ಇವಾಗ ಇದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಇವಾಗ ತೆಂಗಿನಕಾಯಿ ಹಾಕೋಣ, ಯಾಕಂದರೆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಫಸ್ಟೇ ಹಾಕ್ಕೊತಾ ಇದ್ದೀನಿ ಇವಾಗಲೇ. ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ತೆಂಗಿನಕಾಯಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಹಾಗೆ ಅರಿಶಿನ ಪುಡಿ. ನಾನು ಚಿಕನಿಗೆ ಆಲ್ರೆಡಿ ಫಸ್ಟೇ ಹಾಕಿದ್ದೀನಿ, ಹಾಗಾಗಿ ಇವಾಗ ಸ್ವಲ್ಪನೇ ಹಾಕ್ಕೊತಿದ್ದೀನಿ ಅರಿಶಿನ. ಮತ್ತು ಬಂದು ಖಾರದ ಪುಡಿ ನಮ್ಗೆ ಸ್ವಲ್ಪ ಖಾರ ಇದೆ, ತುಂಬ ಖಾರ ಇದೆ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ಕೊತಿದ್ದೀನಿ, ಯಾಕಂದರೆ ಖಾರ ತುಂಬ ಅದೇ ಶ್ರೇಯಾಂಶಿಗೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಚಿಕನ್ ಮಸಾಲೆ ಹಾಕ್ಕೊತೀನಲ್ಲ, ಅದರಲ್ಲಿ ಸ್ವಲ್ಪ ಖಾರ ಇರುತ್ತೆ. ಮತ್ತು ಇವಾಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕೋದ್ರಿಂದ ನಾನ್ ವೆಜ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂತ. ತೆಂಗಿನಕಾಯಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಗೈಸ್ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬೇರೆ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಎತ್ತಿಟ್ಟಿದ್ದೆ ಅಲ್ಲ ಮಸಾಲೆಗೆ ಹಾಕೋಕ್ಕಿಂತ ಮುಂಚೆ, ಅದನ್ನು ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಟೊಮ್ಯಾಟೊ ಹಾಕ್ಕೊತಿದ್ದೀನಿ. ಈ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಲಿ, ಮೆಲ್ಟ್ ಆಗಲಿ ಟೊಮ್ಯಾಟೊ. ಇವಾಗ ಚಿಕನ್ ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಕೊತಿದ್ದೀನಿ. ಇದು ಸಾಕು. ಇವಾಗ ಆಮೇಲೆ ಬೇಕಂದ್ರೆ ನೋಡಿ ಹಾಕೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕೋಣ. ಗೈಸ್ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡೆ ಅದನ್ನ ಜಾರನ್ನ ಫುಲ್ ನೀಟಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ನನ್ನ ತೋರಿಸಿ ಬಿಸಿ ಬಿಸಿ ಆದ ಟೈಸನ್ ಕೋಳಿ ಸಾರು ರೆಡಿ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇವಾಗ ನಾನು ಮಾಡಿರೋ ಸಾರು ಊಟ ಕೂತಾಗ ಎಲ್ಲರದು ರಿವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಗೈಸ್. ಸಾರು ರೆಡಿ ಆಯಿತು. ಇವಾಗ ಕಮೆಂಟ್ ಓದೋ ಟೈಮ್. ನನಗೋಸ್ಕರ ಟೈಮ್ ಕೊಟ್ಟು ನೀವು ನನಗೆ ಕಮೆಂಟ್ ಮಾಡಿದ್ದೀರಾ, ಹಾಗಾಗಿ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ನನ್ನ ಕರ್ತವ್ಯ. ಈಗ ಫಸ್ಟ್ ಕಮೆಂಟ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಮೆಂಟ್ ಬಂದು ಹಾಟ್ ಪ್ರಿಯಾಮಣಿ 4634 ಅನ್ನೋರು ಶ್ರೇಯಾಂಶ್ ಅಂತ ಹಾಕಿ ಹಾರ್ಟ್ ಸಿಂಬಲ್ ಹಾಕಿದ್ದೀರಾ. ಥ್ಯಾಂಕ್ ಯು ಹೇಳಿ ಮಗನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್. ನನ್ನ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ಬಂದು ಹಟ್ ಪ್ರಮಾಶ್ಮಿ 0818 ಅನ್ನೋರು ಸನ್ನಿ ಸೂಪರ್ ಅಂತ ಹಾರ್ಟ್ ಸಿಂಬಲ್ ಹಾಕಿದ್ದೀರಾ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಇದೇ ಥರ ಕಮೆಂಟ್ ಹಾಕ್ತಾಯಿರಿ, ನಮ್ಮ ವೀಡಿಯೋಸ್ ನೋಡ್ತಾ ಇರಿ ಮ್ಯಾಮ್. ನೆಕ್ಸ್ಟ್ ಬಂದು ಹಟ್ DK 3060 ಅಂತ ನೈಸ್ ವಿಡಿಯೋ ಸಿಸ್ಟರ್ ಕಂಟಿನ್ಯೂ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ವೀಡಿಯೋಸ್ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಿದೆ ಕೂಡ. ಸಬ್ಸ್ಕ್ರೈಬರು ಜಾಸ್ತಿ ಇದ್ದಾರೆ, ಇನ್ನೂ ಜಾಸ್ತಿ ಆಗಿ ನೀವು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಬಂದು ಅನುಷಾ ದಿಲೀಪ್ VM4IE ಅನ್ನೋರು ಹೀಗೆ ವಿಡಿಯೋ ಮಾಡಿ ಯಾವತ್ತೂ ನೋಡೋಕ್ಕೆ ಖುಷಿ ಆಗುತ್ತೆ. ಹಸ್ಬೆಂಡ್ ಕೂಡ ಇನ್ನೂ ಚೆನ್ನಾಗಿ ಇನ್ವಾಲ್ವ್ ಮಾಡಿ ಕ್ಯಾಮ್ರಾ ಶೈ ಹೋಗೋ ಹಾಗೆ ಮಾಡಿ ಅಂತ. ಅದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವರು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾರೆ. ಹೌದು ತಾನೇ? ಆದಷ್ಟು ಬೇಗ ಆ ಟೈಮ್ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಯಾಕಂದರೆ ನನಗೆ ಅವ್ರ ಜೊತೆ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್. ನೀವು ಹೇಗೆ ಕಮೆಂಟ್ ಹಾಕಿದ್ರೆ ಅದೇ ಥರ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನೆಕ್ಸ್ಟ್ ಬಂದು ಹಟ್ ಪವಿತ್ರ MS 9074 ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಹಾಯ್, ಹಸ್ಬೆಂಡ್ ಏನು ವರ್ಕ್ ಮಾಡೋದು ಎಲ್ಲಿ ಅಂತ ಕೇಳಿದ್ದಾರೆ. ಹಸ್ಬೆಂಡ್ ಬಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾ ಇರೋದು. ಎಲ್ಲಿ ಬರುತ್ತೆ ಪ್ಲೇಸು?
ಮಡಿಕೇರಿಲಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಇದೇ ಥರ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಲವ್ ಯು ಆಲ್. ಲವ್ ಯು ಹೇಳಿ. ಥ್ಯಾಂಕ್ ಯು ಗೈಸ್. ಇವತ್ತಿನ ಡಿನ್ನರ್ಗೆ ಕೋಳಿ ರೊಟ್ಟಿ, ಟೈಸನ್ ಕೋಳಿ ಸಾಂಬಾರ್, ಹಾಗೆ ಎಳೆ ಕುಕುಂಬರ್ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಇವತ್ತಿನ ಡಿನ್ನರ್. ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಫಸ್ಟ್ ಹೇಗಿದೆ ಅಂತ. ಸಾಂಬಾರು ಘಮ ಘಮ ಅಂತೆ, ನಾನು ಮಾಡಿದಲ್ವಾ. ನಿಜವಾಗ್ಲೂ ಚೆನ್ನಾಗಿದೆ, ಚೆನ್ನಾಗಿದೆ ತುಂಬ. ಮಟನ್ ಸಾಂಬಾರು ಥರ ಟೇಸ್ಟ್ ಇದೆ. ಅದೇ ನಾರ್ಮಲ್ ನಾರ್ಮಲ್ ನಾನು ಮೊಟ್ಟೆ ಕೋಳಿ ಅನ್ನಲ್ವಾ, ಆ ಥರ ಮೊಟ್ಟೆ ಕೋಳಿ ಇದು ಸಾರಾಗಿದೆ. ಇನ್ನೂ ಚೆನ್ನಾಗಿ ಮಟನ್ನೇ ಸೇಮ್ ಆ ಥರ ಟೇಸ್ಟ್ ಬರ್ತಾಯಿತ್ತು. ಈಗ ಪ್ರಮೋದ್ ಅವ್ರದ್ದು, ಶ್ರೇಯಾಂಶಿಂದು ಎಲ್ಲ ರಿವ್ಯೂ ಕೇಳೋಣ. ಚೆನ್ನಾಗಿದೆ. ಹೆಂಗಿದೆ ಸಾರು? ಸೂಪರ್ ಇದೆಯಾ? ಸನ್ನಿ ಹೆಂಗಿದೆ? ನಿಜ? ಥ್ಯಾಂಕ್ ಯು. ಇವಾಗ ಅಮ್ಮಂದು ರಿವ್ಯೂ ಕೇಳೋಣ. ಹೆಂಗಿದೆ ಅಮ್ಮ? ಏನು ಕಮ್ಮಿ ಇದೆ? ಉಪ್ಪು ಕಮ್ಮಿ ಇದೆ. ಅಮ್ಮನಿಗೆ ಉಪ್ಪು ಕಮ್ಮಿ ಇದೆ, ನನಗೆ ಕರೆಕ್ಟ್ ಇದೆ. ಅಮ್ಮನಿಗೆ ಸ್ವಲ್ಪ ಉಪ್ಪು ಬೇಕಿತ್ತು. ಇವ್ನು ನೋಡಿ ಇಲ್ಲಿ ಅಮ್ಮನ ಪ್ಲೇಟ್ ನೋಡ್ಕೊಂಡು ಕೂತಿರೋದು. ಇವತ್ತಿನ ಕಿವಿ ಮಾತು: ಈ ಸ್ವಾರ್ಥಿಗಳ ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿ ಥರ ಬದುಕಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.